ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಈ ವಿಡಿಯೋದಲ್ಲಿ ನಾನು ಇಲ್ಲಿ ರಾಗಿ ಸೆರಿನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೇನೆ. ಸೊ ರಾಗಿ ಸೆರಿನ ಎಲ್ಲರೂ ಬಳಸ್ಬೋದು. ಈವನ್ ಪ್ರೆಗ್ನೆಂಟ್ ವುಮೆನ್ಸ್ಗಳು ಡೈಲಿ ನಿಮಗೆ ಬ್ರೇಕ್ಫಾಸ್ಟ್ ತಿನ್ನೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ಒಂದು ಲೋಟ ರಾಗಿ ಮಾಲ್ಟ್ ಮಾಡ್ಕೊಂಡು ಕುಡಿದ್ರೆ ಸಖತ್ತಾಗಿರುತ್ತೆ, ಹೊಟ್ಟೆ ತುಂಬಿನೂ ಇರುತ್ತೆ. ಆ್ಯಂಡ್ ಮಕ್ಕಳಿಗೆ ಆ್ಯಸ್ ಎ ಫಸ್ಟ್ ಫುಡ್ ರಾಗಿ ಸೆರಿನ ಎಲ್ಲರೂ ಮನೆಯಲ್ಲೂ ಕೊಡ್ತಾರೆ. ಸೊ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ರಾಗಿನ ಚೆನ್ನಾಗಿ ತೊಳ್ಕೊಬೇಕು. ಸೊ ರಾಗಿನ ತೊಳೆಯೋದು ತುಂಬ ಇಂಪಾರ್ಟೆಂಟ್, ಯಾಕಂದರೆ ಕಲ್ಲು ಮಣ್ಣು ಎಲ್ಲ ತುಂಬ ಇರುತ್ತೆ. ಒಳ್ಳೆ ರಾಗಿ, ಒಳ್ಳೆ ಕ್ವಾಲಿಟಿ ರಾಗಿನ ತೊಗೊಂಬಂದು ಚೆನ್ನಾಗಿ ಈ ರೀತಿ ತೊಳ್ಕೊಳ್ಳಿ. ಸೊ ಎಲ್ಲಿ ತನಕ ತೊಳಿಬೇಕು ಅಂತಂದರೆ ಆ ವಾಟರು ಕ್ಲಿಯರ್ ಆಗೋವರೆಗೂ ಕೂಡ ತೊಳಿಬೇಕಾಗತ್ತೆ. ನೀವು ಅದು ಎಷ್ಟು ಸಲನಾದರೂ 3, 4, 5, 6 ಈ ರೀತಿ ಎಷ್ಟು ಸಲನಾದರೂ ತೊಳಿರಿ. ಸೊ ನಾವಿಲ್ಲಿ ಆಲ್ಮೋಸ್ಟ್ ಒಂದು 4ರಿಂದ 5 ಸಲ ತೊಳೆದಿದ್ದೇವೆ. ತುಂಬ ಕಸ ಆಯಿತು ರಾಗಿಯಲ್ಲಿ. ಸೊ ಹಾಗಾಗಿ ತುಂಬ ತೊಳೆದು ಅದನ್ನು ವಾಟರ್ ಕ್ಲಿಯರ್ ಆಗೋವರೆಗೂ ನಾವಿಲ್ಲಿ ತೊಳ್ಕೊಂಡಿದ್ದೇವೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, 5ರಿಂದ 6 ಸಲ ತೊಳೆದಾದ್ಮೇಲೆ ಈ ರೀತಿ ನೀರು ಕಾಣಿಸ್ತಾ ಇದೆ. ಈಗ ನೋಡಿ ಆಲ್ಮೋಸ್ಟ್ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಸೊ ಈ ಹಂತಕ್ಕೆ ಬಂದಾಗ ಅದನ್ನು ಚೆನ್ನಾಗಿ ಒಂದು ರಾತ್ರಿ ನೆನೆಸೋಕ್ಕೆ ಬಿಡಬೇಕು. ನೋಡಿ ಅಲ್ಲಿ ನೋಡ್ತಾ ಇರೋದು ನೀವು, ಅಷ್ಟು ಕಸ ಸಿಕ್ಕಿದೆ. ಆ್ಯಂಡ್ ಅದಕ್ಕೆ ಹೇಳ್ತಾ ಇರೋದು ತುಂಬ ಇಂಪಾರ್ಟೆಂಟ್ ರಾಗಿನ ಚೆನ್ನಾಗಿ ಕ್ಲೀನ್ ಮಾಡೋವಂಥದ್ದು. ಯಾಕಂದರೆ ಮಕ್ಕಳಿಗೆಲ್ಲ ಕೊಡ್ತಿರೋದ್ರಿಂದ ಚೆನ್ನಾಗಿ ಕ್ಲೀನ್ ಮಾಡಿದಂತಹ ರಾಗಿನ ಕೊಟ್ರೇ ಒಳ್ಳೆಯದು. ನೆಕ್ಸ್ಟ್ ಡೇ ನಾವು ಏನು ನೆನೆಸಿಟ್ಟಿದ್ವಲ್ಲ ರಾಗಿನ, ಆ ನೀರನ್ನೆಲ್ಲ ಸಂಪೂರ್ಣವಾಗಿ ತೆಗೆದು ಅದನ್ನು ಚೆನ್ನಾಗಿ ಇನ್ನೊಂದೆರಡು ಸಲ ತೊಳೆದು ಈಗ ಅದನ್ನು ಮೊಳಕೆ ಕಟ್ಟೋದಕ್ಕೆ ನಾವು ಒಂದು ಬಟ್ಟೆಯಲ್ಲಿ ಕಟ್ಟಿಡಬೇಕಾಗತ್ತೆ. ಮೊಳಕೆ ಕಟ್ಟೋಕ್ಕಿಂತ ಮುಂಚೆ ರಾಗಿನ ಚೆನ್ನಾಗಿ ಅದರಲ್ಲಿರೋಂತಹ ನೀರಿನ ಅಂಶ ಎಲ್ಲ ಸಂಪೂರ್ಣವಾಗಿ ಹೋಗಬೇಕು. ಯಾವುದಾದ್ರೂ ಜಾಲರಿ ಇರೋಂತಹ ಪ್ಲೇಟು ಅಥವಾ ಸಾಣಿಸೋದು ಈ ರೀತಿ ಅದರಲ್ಲಿ ಸಂಪೂರ್ಣವಾಗಿ ನೀರನ್ನು ತೆಗಿರಿ. ನಾವಿಲ್ಲಿ ಕೆಂಪು ರಾಗಿನ ಬಳಸಿದ್ದೇವೆ. ನೀವು ಕೆಂಪು ರಾಗಿ ಅಥವಾ ಕಪ್ಪು ರಾಗಿ ಯಾವುದನ್ನಾದರೂ ಬಳಸ್ಬೋದು. ಆದರೆ ಕೆಂಪು ರಾಗಿದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಯಾವುದಾದ್ರೂ ಒಂದು ದಪ್ಪ ಇರೋಂತಹ ಬಟ್ಟೆಯಲ್ಲಿ ನೀಟಾಗಿ ಆ ರಾಗಿನ ಕಟ್ಟಿ, ಹೇಗೆ ನಾವು ಮೊಳಕೆ ಕಾಳುಗಳನ್ನು ನೆನೆಸ್ಬಿಟ್ಟು ಅದನ್ನು ಕಟ್ಟಿಡ್ತೀವಲ್ಲ, ಅದೇ ವಿಧಾನದಲ್ಲಿ ಒಂದು ದಪ್ಪ ಇರೋಂತಹ ಬಟ್ಟೆಯನ್ನು ನೀಟಾಗಿ ಗಟ್ಟಿಯಾಗಿ ಕಟ್ಟಿಬಿಟ್ಟು ಇಡಿ. ಸೊ ನೆಕ್ಸ್ಟ್ ಡೇ ಆಫ್ಟರ್ 24 hours ನೋಡಿದಾಗ ಈ ರೀತಿ ಮೊಳಕೆ ಬಂದಿರುತ್ತೆ. ಸಣ್ಣದಾಗಿ ಈ ರೀತಿ ಮೊಳಕೆ ಬಂದಿರುತ್ತೆ, ಇಷ್ಟೇ ಸಾಕು. ಸೊ ಈ ಮೊಳಕೆ ಬಂದಿರೋಂತಹ ರಾಗಿನ ಈಗ ನಾವು ನೆರಳಲ್ಲಿ ಒಣಗಿಸ್ಬೇಕು. ನೆನಪಿಟ್ಕೊಳ್ಳಿ, ಬಿಸಿಲಲ್ಲಿ ಒಣಗಿಸೋದಲ್ಲ, ನೆರಳಲ್ಲಿ ಆರಾಮಾಗಿ. ಅಂದರೆ ಅದರಲ್ಲಿರುವಂತಹ ಮಾಯ್ಶ್ಚರ್ ಕಂಟೆಂಟ್ ಏನಿದೆ ಅದಷ್ಟು ಹೋಗಬೇಕು ಅಷ್ಟೇ. ಈ ರೀತಿ ಕೆಳಗಡೆ ಒಂದು ಬಟ್ಟೆಯನ್ನು ಹಾಕ್ಕೊಂಡು ಒಣಗಿಸಿ. ಈ ಸ್ಟೆಪ್ಪು ಇಂಪಾರ್ಟೆಂಟ್ ಯಾಕಪ್ಪ ಅಂತಂದರೆ ಅದರಲ್ಲಿರೋ ಮಾಯ್ಶ್ಚರ್ ಕಂಟೆಂಟ್ ಹೋಗಲಿಲ್ಲ ಅಂತಂದರೆ ನಾವು ಪೌಡರ್ ಮಾಡಿಟ್ಟಾಗ ತುಂಬ ಬೇಗ ಬೂಸ್ಟ್ ಬರುತ್ತೆ. ಸುಮಾರು ಜನಕ್ಕೆ ಈ ಕಂಪ್ಲೇಂಟ್ಸ್ ಇದೆ, ನೀವು ಅಬ್ಸರ್ವ್ ಮಾಡ್ಬೋದು. ನಾವು ಮಾಡಿಟ್ಟು ಸ್ವಲ್ಪ ದಿನಕ್ಕೆ ಬೂಸ್ಟ್ ಬರ್ತಾಯಿದೆ ಅಂತ, ಅದರ ಅರ್ಥ ನೀವು ಸರಿಯಾಗಿ ಒಣಗಿಸಿಲ್ಲ ಅಂತ. ಸೊ ಈ ರೀತಿ ನೆರಳಲ್ಲಿ ಅದನ್ನು ಗಾಳಿಗೆ ಬಿಡಿ. ಸೊ ದಟ್ ಅದರಲ್ಲಿರುವಂಥ ಮಾಯ್ಶ್ಚರ್ ಕಂಟೆಂಟ್ ಎಲ್ಲ ಹೋಗಿ ಸ್ವಲ್ಪ ಡ್ರೈ ಆಗಬೇಕು. ಸೊ ಇದು ಒಣಗಿದ ಮೇಲೆ ನೀವು ನೋಡ್ತಾ ಇರ್ಬೋದು, ನಾನು ಕೈ ಆಡಿಸಿದಾಗ ನನ್ನ ಕೈಗೆ ಏನು ಅಂಟುತ್ತಾ ಇಲ್ಲ. ಅಂದರೆ ಅದರ ಅರ್ಥ ಚೆನ್ನಾಗಿ ಒಣಗಿದೆ ಅಂತ. ಸೊ ಇಟ್ಸ್ ಗುಡ್ ಟು ಮೇಕ್ ಪೌಡರ್ ನಾವು. ನಾನಿಲ್ಲಿ ಒಂದಷ್ಟು 20 ಗೋಡಂಬಿ, 20 ಬಾದಾಮಿ ಮತ್ತು 1 ಕಪ್ ಕಡಲೆ ಬೀಜ ಮತ್ತು 1 ಕಪ್ಪು ಹೆಸರು ಕಾಳನ್ನು ತೊಗೊಂಡಿದ್ದೇನೆ. ಇಟ್ಸ್ ಕಂಪ್ಲೀಟ್ಲಿ ಆಪ್ಷನಲ್. ನೀವು ಇದನ್ನು ಯೂಸ್ ಮಾಡಿದ್ರೂ ಮಾಡ್ಬೋದು, ಮಾಡ್ದಲೇ ಇರ್ಬೋದು. ನನಗೆ ಈ ಎಲ್ಲಾದರೂ ಕಾಂಬಿನೇಷನ್ನ ಒಂದು ಫ್ಲೇವರ್ ಕೊಡುತ್ತೆ ಮಾಲ್ಟಿಗೆ. ಆ ಫ್ಲೇವರ್ ನನಗೆ ತುಂಬ ಇಷ್ಟ. ಸೊ ಹಾಗಾಗಿ ನಾನು ಅವನ್ನೆಲ್ಲ ಹಾಕಿದ್ದೀನಿ. ಇಟ್ಸ್ ಅಪ್ ಟು ಯು ವಾನ್ ಸ್ಕಿಪ್ ಇಟ್, ಸ್ಕಿಪ್ ಟಿ. ಸೊ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸು ಈ ರೀತಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ನಾನು ಹೇಳ್ದ ಹಾಗೆ ನೀವೆಷ್ಟು ನೀಟಾಗಿ ಫ್ರೈ ಮಾಡ್ಕೊತೀರ, ಅದರಲ್ಲಿರೋ ವಾಟರ್ ಕಂಟೆಂಟ್ನ ರಿಮೂವ್ ಮಾಡ್ತೀರಾ ಅಷ್ಟೇ ಒಳ್ಳೆಯದು. ಇಲ್ಲ ಅಂದರೆ ಮಾಲ್ಟ್ ಬೂಸ್ಟ್ ಇಡುವಂಥ ಚಾನ್ಸಸ್ ಜಾಸ್ತಿ. ಸೊ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಎಲ್ಲದನ್ನು ನೀಟಾಗಿ ರೋಸ್ಟ್ ಮಾಡ್ಕೊಂಡಾದಮೇಲೆ ಕೊನೆಗೆ ನಾನಿಲ್ಲಿ ಮೊಳಕೆ ಬಂದಿರೋಂತಹ ರಾಗಿನೂ ಕೂಡ ಚೆಂದ ಮಾಡಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನೀಟಾಗಿ ಅದನ್ನು ರೋಸ್ಟ್ ಮಾಡ್ಕೊಳ್ಳಿ.
ನಾನು ಅಮ್ಮ ಅದೇ ಮಾತಾಡ್ಕೊತಾ ಇದ್ವಿ. ಇಷ್ಟಿಷ್ಟು ಉದ್ದ ಮೊಳಕೆ ಕಾಣಿಸ್ತಾ ಇದ್ವು, ಇವಾಗ ಫ್ರೈ ಮಾಡಿದಾಗ ಪೂರ್ತಿ ರಾಗಿ ಕಾಣಿಸ್ದೆ, ಮೊಳಕೆನೇ ಕಾಣಿಸ್ತಿಲ್ಲ ಅನ್ನೋ ಥರ ಅನ್ನಿಸ್ತಾ ಇತ್ತು ನಮಗೂ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಈ ರೀತಿ ಚೆಂದ ಮಾಡಿ ರೋಸ್ಟ್ ಮಾಡ್ಕೊಂಡಿದ್ದೇವೆ. ಮತ್ತು ಇದನ್ನು ಇವಾಗ ಒಂದೊಂದೇ ಗ್ರೈಂಡ್ ಮಾಡಿ ನೀಟಾಗಿ ಅವನ್ನೆಲ್ಲ ಮಿಕ್ಸ್ ಮಾಡುವ. ಇದಲ್ದಾಗಿ ನೀವೇನು ಮಾಡಬೇಕು ಅಂದರೆ ಜಾರಲ್ಲಿ ಇರೋಂತಹ ಮಾಯ್ಶ್ಚರ್ ಏನೇನು ನೀರಿನ ಕಂಟೆಂಟ್ ಇದೆ ಅದನ್ನೆಲ್ಲ ನೀಟಾಗಿ ಒರೆಸ್ಕೊಳ್ಳಿ, ಒಂದು ಬಟ್ಟೆಯಿಂದ ಒರೆಸ್ಕೊಂಡು. ಆಮೇಲೆ ಪ್ರತಿ ಇಂಗ್ರೀಡಿಯೆಂಟ್ನು ಈ ರೀತಿ ಸಪ್ರೇಟಾಗಾದರೂ ಮಾಡ್ಕೊಳ್ಳಿ ಅಥವಾ ಎಲ್ಲ ಒಟ್ಟಿಗೆ ಹಾಕಿ ರುಬ್ಬಿ. ಸೊ ಗ್ರೈಂಡ್ ಮಾಡಿ ಸಣ್ಣಕ್ಕೆ ಗ್ರೈಂಡ್ ಮಾಡಬೇಕು. ಅದನ್ನು ನಾವು ಇಲ್ಲಿ ಪುನಃ ಸೋಸ್ತಾ ಇದ್ದೀವಿ. ಈ ರೀತಿ ರಾಗಿನೂ ಕೂಡ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಿದ್ದೀವಿ. ಅಂದರೆ ಜಾರ್ ಫುಲ್ಲು ತುಂಬಿಸೋದಿಲ್ಲ, ಯಾಕಂದರೆ ನೀಟಾಗಿ ಅದು ಸಣ್ಣಕ್ಕೆ ಪುಡಿ ಆಗೋದಿಲ್ಲ. ಸೊ ಹಾಗಾಗಿ ಅರ್ಧ ಅಥವಾ ಅರ್ಧಕ್ಕಿಂತ ಕಡಿಮೆ ಹೀಗೆ ತೊಗೊಂಡು ನೀಟಾಗಿ ಅದನ್ನು ಸಣ್ಣದಾಗಿ ಪುಡಿ ಮಾಡಿಕೊಂಡು ಇದರ ಜಾಲರಿಯಲ್ಲಿ ಅದನ್ನು ಚೆನ್ನಾಗಿ ಸೋಸ್ಕೋಬೇಕು. ಈಗ ನಾವು ಏನು ಸೋಸ್ತಾ ಇದ್ದೀವಲ್ಲ, ಸೋಸಿದ ಪೌಡ್ರುಗಳನ್ನೆಲ್ಲ ಒಂದು ಕಡೆ ಕಲೆಕ್ಟ್ ಮಾಡಿ ಅದನ್ನು ಬಿಸಾಕ್ಬಿಡಿ. ಕಲೆಕ್ಟ್ ಮಾಡಿ ಇಟ್ಟು ಅದನ್ನು ಪುನಃ ಎಂಡಲ್ಲಿ ನಾವು ಮತ್ತೆ ಒಂದಷ್ಟು ಸಲ ಗ್ರೈಂಡ್ ಮಾಡೋಣ. ಅದಾದಮೇಲೂ ಕೂಡ ಇನ್ನು ಉಳಿದಿರತ್ತಲ್ವ ಈ ಹೊಟ್ಟು ಏನಿದೆ, ಅದನ್ನು ನೀವು ಚಪಾತಿ ಮಾಡುವಾಗ ಅಥವಾ ರೊಟ್ಟಿ ಮಾಡುವಾಗ ಆ ಹಿಟ್ಟನ್ನು ಬಳಸ್ಬೋದು. ಅದನ್ನು ಬಿಸಾಕೋ ಅವಶ್ಯಕತೆ ಇಲ್ಲ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಇಷ್ಟು ಹೊಟ್ಟು ನಮಗೆ ಕೊನೆಗೆ ಸಿಕ್ಕಿದೆ. ಹೊಟ್ಟಂತ ಅಲ್ಲ, ಸ್ವಲ್ಪ ದಪ್ಪಕ್ಕೆ ಇರುವಂತಹ ಹಿಟ್ಟು. ಸೊ ಅದನ್ನು ಮತ್ತೆ ನಾವು ಈ ರೀತಿ ಗ್ರೈಂಡ್ ಮಾಡ್ಕೊತಾ ಇದ್ದೀವಿ. ಕೊನೆಗೆ ನಾವು ಆಗಲೇ ಪುಡಿ ಮಾಡಿದಂತಹ ಹೆಸರು ಕಾಳು, ಕಿಡ್ಲೆ ಬೀಜ, ಎಲ್ಲ ಡ್ರೈ ಫ್ರೂಟ್ಸ್ಗಳು ಏನೇನು ಪುಡಿ ಮಾಡಿದ್ವಲ್ಲ ಅದನ್ನು ಕೂಡ ರಾಗಿ ಹಿಟ್ಟಿನ ಮಿಶ್ರಣಕ್ಕೆ ಎಲ್ಲನೂ ಹಾಕಿ ಕಲಿಸಿದ್ರೆ ನಮ್ಮ ಮಾಲ್ಟ್ ಪೌಡರ್ ರೆಡಿ. ಇದನ್ನು ಬಾಣಂತಿಯರು ಬಳಸ್ಬೋದು, ಆಮೇಲೆ ಪ್ರೆಗ್ನೆಂಟ್ ಇರೋ ವುಮೆನ್ಸ್ ಬಳಸ್ಬೋದು, ಮಕ್ಕಳಿಗೆ ಕೊಡ್ಬೋದು. ಬ್ರೇಕ್ಫಾಸ್ಟ್ ತಿನ್ನೋಕ್ಕೆ ಯಾರ್ಯಾರಿಗೆ ಇಷ್ಟ ಇಲ್ಲ ಅದನ್ನೆಲ್ಲ ಇದೊಂದು ಲೋಟ ಕುಟ್ಕೊಂಡು ಹೋಗ್ಬೋದು. ಒಂದು ಒಳ್ಳೆ ಹೆಲ್ದಿ ಕ್ಯಾಲ್ಶಿಯಮ್ ಇರುವಂತಹ ಒಳ್ಳೆ ಹೆಲ್ತ್ ಡ್ರಿಂಕ್ನ ಹೇಳ್ಕೊಟ್ಟಿದ್ದೇನೆ. ಬೆಳಗಿನ ಜಾವ ಇದಕ್ಕೆ ಸ್ವಲ್ಪ ಹಾಲು ಅಥವಾ ನೀರು, ಸ್ವಲ್ಪ ಬೆಲ್ಲನ ಹಾಕ್ಕೊಂಡು ಒಂದು ಗ್ಲಾಸಲ್ಲಿ 1-2 ನಿಮಿಷ ಅದನ್ನು ಕುದಿಸಿ ಕುಡಿದ್ರೆ ಸಖತ್ತಾಗಿರುತ್ತೆ. ಮಧ್ಯಾಹ್ನದವರೆಗೂ ಹೊಟ್ಟೆ ಹಸಿವೆ ಅನಿಸೋದೇ ಇಲ್ಲ. ಸೊ ಇದಾಗಿದ್ದು ನನ್ನ ವಿಡಿಯೋ. ಮತ್ತು ಇನ್ನೊಂದು ವ್ಲಾಗ್ದೊಂದಿಗೆ ಸಿಗ್ತೇನೆ. ನಾನು ಅರ್ಪಿತಾ ತೇಲ್ಕರ್, ಸೈನಿಂಗ್ ಆಫ್. ಬಾಯ್.